ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲ ಕೆಎಸ್ಆರ್ಟಿಸಿ ಬಸ್ಸುಗಳು ಮುಳುಬಾಗಿಲು ನಗರದ ನಿಲ್ದಾಣಕ್ಕೆ ಬರಲು ಮನವಿ. ಮುಳಬಾಗಿಲು ಬಸ್ ಡಿಪೋ ವ್ಯವಸ್ಥಾಪಕರಿಗೆ ರಾಜ್ಯ ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಮಂಡಿಕಲ್ ಮಂಜುನಾಥ್ ನೇತೃತ್ವದಲ್ಲಿ ಮನವಿ. H75 ರಸ್ತೆ ಕಾಮಗಾರಿ ದುರಸ್ತಿ. ಕೆಲವು ಕೆಎಸ್ಆರ್ಟಿಸಿ ಬಸ್ಸುಗಳು ಮುಳುಬಾಗಿಲು ನಗರಕ್ಕೆ ಬರದೆ ಬೈಪಾಸ್ನಲ್ಲಿ ಸಂಚರಿಸುತ್ತಿದ್ದು, ನಗರದ ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಗಂಟೆಗಟ್ಟಲೆ ಕಾಯ್ದು ತೊಂದರೆ ಅನುಭವಿಸಿದ್ದು, ಶಾಲಾ ಕಾಲೇಜು ಮತ್ತು ಕೆಲಸಗಳಿಗೆ ಸಮಯಕ್ಕೆ ಹಾಜರಾಗದೆ ತೊಂದರೆಗಳನ್ನು ಅನುಭವಿಸಿದ್ದು, ಈ ಕೂಡಲೇ ಎಲ್ಲ ಬಸ್ಸುಗಳು ಮುಳುಬಾಗಿಲು ನಗರದ ಬಸ್ ನಿಲ್ದಾಣಕ್ಕೆ ಬಂದು ಹೋಗಲು ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಡಿಪೋ ವ್ಯವಸ್ಥಾಪಕರು ತಮ್ಮ ಸಿಬ್ಬಂದಿಯನ್ನು ಕರೆದು ರಸ್ತೆಯಲ್ಲಿ ಕೆಲವು ಸೂಚನಾ ಫಲಕಗಳನ್ನು ಅಳವಡಿಸಿ ಅದರಂತೆ ಎಲ್ಲ ಮುಳುಬಾಗಿಲು ನಗರದಲ್ಲಿ ಹಾದು ಹೋಗುವ ಅಂತರರಾಜ್ಯ ಬಸ್ಸುಗಳು ಮುಳುಬಾಗಿಲು ನಗರಕ್ಕೆ ಬಂದು ಬಸ್ ನಿಲ್ದಾಣಕ್ಕೆ ಆಗಮಿಸಿ ದಾಖಲಾತಿ ಮಾಡಿಸಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಇಲ್ಲದೆ ಚಲಿಸುವುದಾಗಿ ಭರವಸೆ ನೀಡಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಈ ದಿನ ಮುಳುಬಾಗಿಲು ಘಟಕಕ್ಕೆ ಬಂದು ಅಂತರರಾಜ್ಯ ವಾಹನಗಳು ಮುಳುಬಾಗಿಲಿನ ಒಳಗಡೆ ಹೋಗುವುದಿಲ್ಲ ಎಂದು ಸ್ವಹಿತ ಶಕ್ತಿಯಿಂದ ಎಲ್ರಿಗೂ ತೊಂದರೆ ಆಗ್ತಾಯಿದೆ. ದಯವಿಟ್ಟು ವಾಹನಗಳನ್ನು ಒಳಗಡೆ ಕಳಿಸಿ ಎಂದು ದೂರು ನೀಡಿರ್ತಾರೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ನಾನು ಈಗಾಗಲೇ ನಮ್ಮ ಸಂಬಂಧಪಟ್ಟವರಿಗೆ ಸೂಚಿಸಿದ್ದು, ನಮ್ಮ ಸಂಚಾರ ನಿಯಂತ್ರಕರಿಗೂ ಸಹ ಇದರ ಎಲ್ಲ ವಾಹನಗಳು ಕಡ್ಡಾಯವಾಗಿ ವಾಹನದ ನಿಲ್ದಾಣ ಒಳಗಡೆ ಬಂದು ಸಂಚಾರ ನಿಯಂತ್ರಕನ ಸಹಿ ಹಾಗೂ ಮುದ್ರೆಯನ್ನು ಪಡೆದು ಮುಂದಕ್ಕೆ ಸಾಗುವುದೆಂದು ಇದರ ಬಗ್ಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ. ಮುಂದೆ ಇತರ ದೂರುಗಳಿಗೆ ಆಸ್ಪದವಿಲ್ಲದಂತೆ ಕಾರ್ಯಾಚರಣೆ ಮಾಡಿ ಎಲ್ರಿಗೂ ಸಹ ಅನುಕೂಲ ಮಾಡಿಕೊಡುತ್ತೇವೆ. ನಾವು ಈ ದಿನ ನಮ್ಮ ಮುಳುಬಾಗಿಲು ಡಿಪೋ ವ್ಯವಸ್ಥಾಪಕರಿಗೆ ಏನು ಈ ಅಂತಾರಾಷ್ಟ್ರೀಯ ವಾಹನಗಳು ಈ ರಸ್ತೆ ಅಗಲೀಕರಣ ನಡೀತಾ ಇದೆ, ಅದರಿಂದ ಟೌನ್ ಒಳಗಡೆಗೆ ಬರ್ತಾ ಇರಲಿಲ್ಲ. ಸುಮಾರು ದಿನಗಳಿಂದ ಸುಮಾರು ಜನ ನಮ್ಮ ಸ್ನೇಹಿತರು, ಅನೇಕ ವಿದ್ಯಾರ್ಥಿಗಳು ನಮ್ಮ ಹತ್ರಕ್ಕೆ ಬಂದು ಈ ರೀತಿ ನೀವೆಲ್ಲ ಹೋರಾಟಗಳು ಮಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಮನವಿಯನ್ನು ನೀಡಿ ನಾವು ಬೇಕಂದರೆ ಬರ್ತೀವಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನೀವೇನು ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಕೆಲಸಗಳಿಗೆ ನೀವು ಹೋಗಿ, ನಿಮ್ಮ ಪರವಾಗಿ ನಾವು ಮನವಿನ ಹೋಗಿ ಅಲ್ಲಿ ವ್ಯವಸ್ಥಾಪಕ ನೀಡ್ತೀವಿ ಅಂಥೇಳಿ. ಅವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ 8ರಿಂದ 10ವರೆಗೂ ತುಂಬ ತೊಂದರೆ ಆಗ್ತಾಯಿದೆ. ಅಂತಾರಾಷ್ಟ್ರೀಯ ವಾಹನಗಳು ಒಂದೂ ಬರ್ತಾ ಇಲ್ಲ ಒಳಗಡೆಗೆ. ಯಾಕಂದರೆ ಅಲ್ಲಿ ಆನಂದ್ ಭವನ್ ಮುಂದೆ ಯೂಟರ್ನ್ ಮಾಡ್ಕೊಂಡು ಬರೋಕ್ಕಾಗಲ್ಲ, ದೂರ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅವರು ಹಂಗೆ ಹೋಗ್ತಾ ಇದ್ದಾರೆ. ಇದು ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೆಲ್ಲನೂ ಕೂಡ ನಮ್ಮ ಗಡಿ ಭಾಗದ ಜನರಿಗೆ ಸ್ವಲ್ಪ ಎಲ್ಲನೂ ನಮ್ಗೆ ಲಾಸ್ಟಲ್ಲೇ ಬರ್ತಕ್ಕಂಥದ್ದು. ಎಲ್ಲ ವ್ಯವಸ್ಥೆಗಳ ಅಭಿವೃದ್ಧಿ ಕೂಡ ಸ್ವಲ್ಪ ನಮ್ಗೆ ಲಾಸ್ಟೇ ಆಗ್ತಾ ಇದೆ. ಅದೇ ರೀತಿ KSRTC ಬಸ್ಸುಗಳು ಕೂಡ ನಮ್ಮ ಮುಳುಬಾಗಿಲು ಒಳಗಡೆ ಬರ್ತಾ ಇಲ್ಲ. ಅವ್ರ ಕೆಲಸಕ್ಕೆ ಹೋಗೋರು ತುಂಬ ಕಷ್ಟ ಆಗ್ತಾಯಿದೆ. ಯಾಕಂದರೆ ಅವ್ರು ಡೈಲಿ ಬೈಸ್ಕೊತಾ ಇದ್ದಾರಂತೆ. ಅಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ ದಿನ ಲೇಟ್ ಆಗೋದು, ಅವ್ರು ಬೈಯೋದು, ಈ ರೀತಿ ಅವರ ಅಳ್ಳನ್ನು ನಮ್ಮ ಹತ್ರ ಹೇಳಿದ್ರು ಅವ್ರ ಕಷ್ಟವನ್ನು ಈ ರೀತಿ ಆಗ್ತಾಯಿದೆ ಅಂತ. ಅದಕ್ಕೆ ನಾವು ಬಂದು ಈ ಕೂಡ ವ್ಯವಸ್ಥಾಪಕರಿಗೆ ನಾವು ಮನವಿನ ನೀಡಿದ್ದೀವಿ. ಅವರು ತುಂಬ ಉತ್ತಮವಾಗಿ ನಮಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಅವ್ರನ್ನ ಕರೆಸ್ಕೊಂಡು ಅವರ ಸ್ಟಾಫ್ನ ಅದನ್ನು ಬರೆದು ಯಾವ ರೀತಿ ಮಾಡಬೇಕು ಅಂತ ಕೂಡ ಅವ್ರಿಗೆಲ್ಲ ತಿಳಿಸಿದ್ದಾರೆ. ಒಂದು 2-3 ದಿನದಲ್ಲಿ ಇದನ್ನು ನಾವು ಸಾಲ್ವ್ ಮಾಡ್ತೀನಿ, ಒಂದು 2-3 ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ. 2-3 ದಿನ ನೋಡ್ತೀವಿ. ನೋಡಿದ್ದಾದ್ಮೇಲೆ ಇದು ಸಾಲ್ವ್ ಆಗಲಿಲ್ಲ ಅಂದರೆ ನಾವು ಇದನ್ನು ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಮಾನ್ಯ ಸಚಿವರು ಕೂಡ ಈ ಮನವಿಯನ್ನು ನೀಡೋಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕೆರೆನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.